ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ನನಗೆ ಯಾಕೆ ಅಂತಂದರೆ ಇದಾರಲ್ಲ ಇದು ಬೈ ಬ್ಲಡ್ ಬಂದಿರತಕ್ಕಂಥ ಪೀಸ್ ಅಭಿನಯ ಅಂತಕ್ಕಂಥದ್ದು ಬೈ ಬ್ಲಡ್ಡಲ್ಲೇ ಬಂದ್ಬಿಟ್ಟಿದೆ. ಏಕೆಂದರೆ ಈ ಹೂ ಹಣ್ಣು ಸಿನಿಮಾನ ನಾನು ನೋಡಿದಾಗ ಎಂಥ ನಟರು ಇವ್ರು ಯಾಕೆ ಮೇನ್ ಸ್ಟ್ರೀಮಿಗೆ ಬರ್ತಿಲ್ಲ ಅಂತಕ್ಕಂಥದ್ದು ಭಾಳ ಕಾಡ್ತಿತ್ತು. ಯಾಕೆ ಕಾಡುತ್ತೆ ಅಂತ ಯೋಚಿಸುವಾಗ ನಾವು ಕಲಾವಿದರಾದಾಗ ಇನ್ನೊಬ್ಬ ಕಲಾವಿದರು ಮತ್ತು ಅವರ ತುಡಿತ ಮಿಡಿತ ಮತ್ತು ಅವರ ಸರಳ ಮತ್ತು ವಿರಳ ಎಲ್ಲ ವಿಸ್ತಾರವಾಗಿ ನಾವು ಅವಲೋಕಿಸ್ತಾ ಹೋಗ್ತೀವಿ. ಆಗ ಗೊತ್ತಾಗುತ್ತೆ ಎಲ್ಲೋ ಒಂದು ಕಡೆ ಇವ್ರು ನಿಲ್ತಾ ಇಲ್ಲ ಇಲ್ಲಿ, ಅಥವಾ ಯಾರೋ ಬಳಕೆ ಮಾಡ್ಕೊತಿಲ್ಲ ನಾವು ಸರಿಯಾಗಿ ಅವ್ರನ್ನ. ಈ ಸಿನಿಮಾದಲ್ಲಿ ಇವರು ಒಂದು ಒಳ್ಳೆ ಆಯ್ಕೆ ಮಾಡಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಅದ್ಭುತವಾದ ನಟರು ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಜೊತೆಗೆ ಡ್ಯಾನ್ಸಿಂಗ್ ಕ್ವೀನ್ ಆಲ್ರೆಡಿ ಅವರು ಮನೆ ಮಾತಾಗಿದ್ದಾರೆ. ಕರ್ನಾಟಕದ ಮನ ಮಾತು ಆಗಲಿ, ಎಲ್ಲರಗಳ ಮನಸ್ಸುಗಳನ್ನು ಗೆಲ್ಲಿ. ಹಾಗಾಗಿ ಬೆಳೆಯುವ ಪೈರು ಮೊಳಕೆಯಲ್ಲಿ ಅಂತ ಹೇಳ್ತಾರೆ. ಹಾಗಾಗಿ ಅವರು ಬೆಳೆಯುವಾಗಲೇ ನಾನು ಹೇಗೆ ಅನ್ನೋದನ್ನು ತೋರಿಸ್ಕೊಂಡು ಬರ್ತಿದ್ದಾರೆ. ಅವಳಿಗೂ ಒಳ್ಳೇದಾಗಲಿ. ಮತ್ತು ಟೀಸರ್ ನಾನು ನೋಡಿದೆ, ಸೌಂಡ್ ಸ್ಕೇಪಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಯಾಕೆಂದರೆ ಈ ಥರ ಆರ್ ಸಿನಿಮಾಗಳು ಸಾಮಾನ್ಯಕ್ಕೆ ಸೌಂಡ್ ಸ್ಕೇಪಲ್ಲಿ ತುಂಬ ಈ ಸಿನಿಮಾ ಅನ್ನೋದೇ ಸೌಂಡ್ ಆ್ಯಂಡ್ ವಿಷನ್ಸ್ ತಕ್ಕಂತೆ ಸೌಂಡ್ ಇದ್ದಾಗಲೇ ಆ ಸಿನಿಮಾ ಮಾತಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತ. ಆದರೆ ಈ ಥರದ ಸಿನಿಮಾಗಳಿಗೆ ಖಂಡಿತ ಸೌಂಡ್ ತುಂಬ ಚೆನ್ನಾಗಾಗಿದೆ. ಸೊ ಹಾಗಾಗಿ ಇಂಥ ಸಿನಿಮಾಗಳು ನಿಲ್ಲಬೇಕು. ಬಟ್ ನಮ್ಮ ದುರಂತ ಕನ್ನಡ ಸಿನಿಮಾಗಳು ಇವಾಗ ಕನ್ನಡ ಸಿನಿಮಾ ಅಂತಲ್ಲ, ಈ ದೇಶದಲ್ಲಿ ಯಾವ ಸಿನಿಮಾಗಳು ನೋಡ್ತಿಲ್ಲ ಜನ. ಯಾವುದೋ ದುರಂಧರ್ ಅಂತದ್ದು ಆರಂಭದಿಂದಲೇ ಅದು ಪಬ್ಲಿಸಿಟಿ ತೊಗೊಳುತ್ತೆ ನಿಲ್ಲುತ್ತೆ ಅನ್ನೋದು ಬಿಟ್ಟರೆ ಬಹುತೇಕ ಸಿನಿಮಾಗಳು ಇವಾಗ ನಿಲ್ತಾ ಇಲ್ಲ. ಅದು ಯಾಕೆ ಅಂತ ಗೊತ್ತಿಲ್ಲ. ಅಥವಾ ನಮ್ಮ ದೌರ್ಭಾಗ್ಯನ ಅಥವಾ ದೌರ್ಬಲ್ಯನ ಈ ಥರದ ಹುಡುಕಾಟದಲ್ಲಿ ಇನ್ನೂ ಗೊಂದಲದಲ್ಲಿ ನಾವಿನ್ನೂ ಸಿನಿಮಾ ನಿರ್ಮಾಪಕರು ನಿರ್ದೇಶಕರು ಹುಡುಕಾಟದಲ್ಲಿ. ಮಂಜು ನನಗೆ ತುಂಬ ವರ್ಷದ ಗೆಳೆಯ. ಯಾಕೆಂತಂದರೆ 99 ನಾನು ಫಸ್ಟ್ ಸಿನಿಮಾ ಬಣ್ಣದೆಜ್ಜೆಯ ಸಿನಿಮಾ ಮಾಡಿದಾಗ ಆ ಸಿನಿಮಾದ ಡಬ್ಬಿಂಗ್ ಕಲಾವಿದರಾಗಿ ನನ್ನ ಸಿನಿಮಾಗೆ ಬಂದಿದ್ರು ಅವರು. ನನಗೆ ಅಲ್ಲಿಂದಲೂ ನನ್ನ ಎಲ್ಲ ಸಿನಿಮಾದಲ್ಲೂ ಆಲ್ಮೋಸ್ಟ್ ಅಲ್ಲೂ ಡಬ್ಬಿಂಗ್ ಮಾಡಿದ್ದಾರೆ. ಅದಾದ ಮೇಲೆ ನಾನು ಡಬ್ಬಿಂಗ್ ತರಬೇಕು ಅಂತ ಹೋರಾಟ ಮಾಡಿದಾಗ ಈ ಡಬ್ಬಿಂಗ್ ಕಲಾವಿದರೆಲ್ಲ ನಮ್ಗೆ ವಿರೋಧ ಮಾಡಿದಾಗ ಇಲ್ಲಪ್ಪ ಹೆಂಗಾರ ಮಾಡಿ ಅನೇಕ ಡಬ್ಬಿಂಗ್ ಕಲಾವಿದರಿಗೆ ಬದುಕಾಗುತ್ತೆ ಅಂತಂದರು. ಅವತ್ತು ಡಬ್ಬಿಂಗ್ ಕಲಾವಿದರು ನನ್ನ ಕರೆದಾಗ ನಮ್ಮ ಮನೆಗೆ ಕಲ್ಲು ನೋಡಿದ್ರೆ ನಮ್ಮ ಮನೆಗೆ ಬೆಕ್ಕಿ ಹಾಕಿದ್ರೆ ನೀನು ಬರ್ತೀಯಕ್ಕೆ ನನ್ನ ಸೇವ್ ಮಾಡೋಕ್ಕೆ ಅಂತ ಮಾತಾಡಿದಾರೆಲ್ಲ. ಈಗ 3 ಸ್ಟುಡಿಯೋ ಮಾಡ್ಕೊಂಡು ಡಬ್ಬಿಂಗ್ ಮಾಡ್ತಿದ್ದಾರೆ. ಈಗ ಫೋನ್ ಮಾಡಿ ನನಗೆ ಹೇಳ್ತಾರೆ, ನೀವು ಡಬ್ಬಿಂಗ್ ತಂದ್ರೆ ನಾನು ಈಗ ಫ್ಲೈಟಲ್ಲಿ ಹೋಗಿ ಡಬ್ಬಿಂಗ್ ಮಾಡಿ ಬಂದಿದ್ದೀನಿ ಅಂತ. ಯಾರು ಅಂತ ಅವ್ನಿಗೆ ಗೊತ್ತಿರುತ್ತೆ. ಫ್ಲೈಟಲ್ಲಿ ಕರ್ಸ್ಕೊತಾರೆ ಈಗ ಬೇರೆ ಬೇರೆ ಊರಿಗೆ ನನ್ನ ಡಬ್ಬಿಂಗ್ ಮಾಡೋದಕ್ಕೆ. ನಮಗೆ ಮನೆಗೆ ಕಲ್ಲು ನೋಡಿದಾಗ ನೀನು ಬಂದು ಸೇವ್ ಮಾಡ್ತೀಯ ಅಂತ ಹೇಳಿದಂಥ ವ್ಯಕ್ತಿಗಳು. ಅವ್ರಿಗೆಲ್ಲ ಒಂದು ಅದ್ಭುತವಾದ ಬದುಕನ್ನು ಕಟ್ಟಿಕೊಟ್ಟಿದ್ದೆ. ನಮ್ಮನೆ ಕಲ್ಲು ಹೊಡ್ಸ್ಕೊಂಡಿದ್ದೆ, ಬದುಕನ್ನು ಕಟ್ಕೊಂಡವ್ರು ಅವ್ರೀಗ. ಎಲ್ಲರಿಗೂ ಒಳ್ಳೆಯದಾಗಲಿ. ಅದ್ರ ಜೊತೆಗೆ ಮಂಜು ಪ್ರಥಮ ಬಾರಿ ಕೆಲಸ ಮಾಡಿದ್ದಾರೆ. ಇವರು ಉದ್ಯೋಗವನ್ನು ಬಿಟ್ಟು ಬೇರೆ ಪ್ರವೃತ್ತಿ ಸಿನಿಮಾ ಮಾಡೋ ಬದಲು ವೃತ್ತಿನಾಗಿ ತಗೊಂಡು ಬಂದಿದ್ದಾರೆ. ಅವರು ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ಒಳ್ಳೇದಾಗಲಿ. ಥ್ಯಾಂಕ್ ಯು.